Hello everyone, welcome to our YouTube channel Tectonic Science. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಅಂದರೆ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದ 2020 ಪಾರ್ಟ್ 2 ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಈ ಪಾರ್ಟ್ ನಲ್ಲಿ ಕ್ವಶನ್ ನಂಬರ್ 16 ಇಂದ ಕ್ವಶನ್ ನಂಬರ್ 13 ತರ ಏನ್ ಮಾಡಲಾಗಿದೆ ಅಂದ್ರೆ ಕಂಪ್ಲೀಟ್ ಮಾಡಲಾಗಿದೆ. ಸೊ ಇವನ್ನ ಏನ್ ಮಾಡೋಣ ಅಂದ್ರೆ ಒನ್ ಬೈ ಒನ್ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ಕೊಂತ ಹೋಗೋಣ. Question number 16. Which of the following points are to be considered while forming multiple choice questions? ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು? ಆಪ್ಷನ್ಸ್ಗಳು ಈ ರೀತಿ ಇವೆ. ಆಪ್ಷನ್ ಎ, ಪ್ರಶ್ನೆ ಸಮಂಜಸವಾಗಿರಬೇಕು. ಆಪ್ಷನ್ ಬಿ, ಪ್ರಶ್ನೆಯು ಭೇದ ಗ್ರಹಣ ಶಕ್ತಿಯನ್ನು ಹೊಂದಿರಬೇಕು. ಆಪ್ಷನ್ ಸಿ, ಪರ್ಯಾಯಗಳು ಏಕರೂಪವಾಗಿರಬೇಕು. ಆಪ್ಷನ್ ಡಿ, ಪರ್ಯಾಯಗಳು ವಿವಿಧ ಸ್ವರೂಪ ಹೊಂದಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಇದು ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ 4 ಯಾವ್ದು ಬರುತ್ತೆ ಅಂದ್ರೆ ABC. ಪ್ರಶ್ನೆ ಸಮಂಜಸವಾಗಿರಬೇಕು, ಪ್ರಶ್ನೆಯು ಹೆಚ್ಚು ಭೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು ಮತ್ತು ಪ್ರಶ್ನೆ ಏನಂದ್ರ ಪರ್ಯಾಯಗಳು ಏಕರೂಪವಾಗಿರಬೇಕು. ಅಂದ್ರೆ ಮಾತ್ರ ಏನಾಗುತ್ತೆ ಅಂದ್ರ ಬಹು ಆಯ್ಕೆ ಒಂದು ಪ್ರಶ್ನೆಗಳನ್ನು ರಚಿಸುವಾಗ ನಮಗ ಇವೆಲ್ಲ ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಂಡು ನಾವು ರಚಿಸಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ನಂಬರ್ 4 ಈಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ಎಕ್ಸ್ಪ್ಲನೇಷನ್ ಸಹ ಇದೆ, ಒಂದ್ಸಾರಿ ನೀವೇನ್ ಮಾಡಿ ಅಂದ್ರೆ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 17. The desire to become everything that one is capable of becoming and realize one's potential is the. ಅಂದರೆ ಒಬ್ಬ ವ್ಯಕ್ತಿಯು ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂತಹ ಅಪೇಕ್ಷೆ ಮತ್ತು ತನ್ನ ಅಂತತ್ವವನ್ನು ಮನಗಾಣುವ ಅವಶ್ಯಕತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಸ್ವ ಯಥಾರ್ಥೀಕರಣ ಅವಶ್ಯಕತೆ ಮೀನ್ಸ್ ಸೆಲ್ಫ್ ಆಕ್ಚುಯಲೈಸೇಷನ್ ನೀಡ್ ಅನ್ನೋದೇನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದ್ರೆ ವ್ಯಕ್ತಿಯು ತನ್ನೊಳಗೆ ಶ್ರೇಷ್ಠತೆಯನ್ನು ಅರಿತು ಅದು ಸಾಧ್ಯವಾದಷ್ಟು ಪೂರ್ಣವಾಗಿ ಸಾಕಾರಗೊಳ್ಳಬೇಕೆಂಬ ಅಪೇಕ್ಷೆ ಸ್ವ ಯಥಾರ್ಥೀಕರಣ ಅವಶ್ಯಕತೆ ಆಗಿದೆ. ಇದು ಮಾಸ್ಲೋ ಅವರ ಅವಶ್ಯಕತೆಗಳ ಸಿದ್ಧಾಂತದ ಅತ್ಯುನ್ನತ ಹಂತವಾಗಿದೆ. ಮಾಸ್ಲೋ ಅವರ ಅಗತ್ಯತೆಗಳ ಶ್ರೇಣಿ ಯಾವ ಬರ್ತವು ಅಂದ್ರ ಶಾರೀರಿಕ ಅಗತ್ಯತೆಗಳ ಶ್ರೇಣಿ, ಭದ್ರತೆ ಅಗತ್ಯತೆಗಳು, ಪ್ರೀತಿ ಮತ್ತು ವಾತ್ಸಲ್ಯ, ಗೌರವ ಅಗತ್ಯತೆಗಳು ಮತ್ತು ಸ್ವಯಂ ವಾಸ್ತವೀಕರಣ ಅಗತ್ಯತೆಗಳು ಅಂತ ಬರ್ತವು. ಸೊ ಶಾರೀರಿಕ ಅಂದ್ರೇನು? ಆಹಾರ, ನೀರು, ಬಟ್ಟೆ, ನಿದ್ರೆ ಮತ್ತು ವಸತಿ. ಭದ್ರತೆ ಅಂದ್ರ ಉದ್ಯೋಗ, ವಿಮೆ, ಕಾನೂನು ರಕ್ಷಣೆ. ಪ್ರೀತಿ ಮತ್ತು ವಾತ್ಸಲ್ಯ ಸ್ನೇಹಿತರು, ಕುಟುಂಬ, ಬಂಧು ಬಳಗ ತೋರಿಸುವ ವಿಶ್ವಾಸ ಮತ್ತು ಪ್ರೀತಿ. ಗೌರವ ಅಂದ್ರೆ ಸ್ವಾಭಿಮಾನ, ಗೌರವ ಮತ್ತು ಸಾಧನೆ. ಸ್ವಯಂ ವಾಸ್ತವೀಕರಣ ಅಗತ್ಯತೆಗಳು ಅಂದ್ರೆ ಒಬ್ಬ ವ್ಯಕ್ತಿ ಏನೆಲ್ಲ ಆಗಬಲ್ಲನೋ ಅದೆಲ್ಲ ಆಗುವ ಒಂದು ಅಪೇಕ್ಷೆ. ಹಾಗಾಗಿ ಆಪ್ಷನ್ ನಂಬರ್ 4 ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. Question number 16. The child's moral judgment is controlled by the like and dislike of others at. ಅಂದರೆ ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಸಂಪ್ರದಾಯಬದ್ಧ ನೈತಿಕ ಹಂತು ಅಂದ್ರೆ ಕನ್ವೆನ್ಷನಲ್ ಮೊರಾಲಿಟಿ ಸ್ಟೇಜ್ ಅನ್ನೋದು ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದ್ರೆ ಕೋಹಲ್ಬರ್ಗ್ ಅವರ ನೈತಿಕ ಬೆಳವಣಿಗೆ ಸಿದ್ಧಾಂತದ ಪ್ರಕಾರ ಸಂಪ್ರದಾಯಬದ್ಧ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಮತ್ತು ನಿರೀಕ್ಷೆಗಳಿಂದ ಏನಾಗಿರ್ತದಂದ್ರ ಪ್ರಭಾವಕ್ಕೆ ಒಳಗಾಗಿರ್ತದೆ. ಹಾಗಾದ್ರೆ ಪೂರ್ವ ಸಂಪ್ರದಾಯಬದ್ಧ ನೈತಿಕ ಹಂತ ಅಂದ್ರ ದಂಡ ಮತ್ತು ಬಹುಮಾನ ಆಧಾರಿತ ತೀರ್ಮಾನಗಳು ಇರ್ತವೆ. ಇದರಲ್ಲಿ ಸಂಪ್ರದಾಯಬದ್ಧ ಅಂದ್ರೆ ಇತರರ ಇಚ್ಛೆಗಳು, ಮಾನ್ಯತೆ, ನಿಯಮ ಮತ್ತು ಪಾಲನೆ ಏನಾಗಿರ್ತದೆ ಅಂದ್ರೆ ಮುಖ್ಯವಾಗಿರುತ್ತದೆ. ಪೂರ್ವೋತ್ತರ ಸಂಪ್ರದಾಯಬದ್ಧ ನೈತಿಕ ಹಂತದಲ್ಲಿ ಏನಾಗುತ್ತದೆ ಅಂದ್ರ ಸ್ವತಂತ್ರ ತಾತ್ವಿಕ ತೀರ್ಮಾನಗಳು ನೈತಿಕ ಮೌಲ್ಯಗಳ ಆಧಾರ ಇರ್ತದೆ. ಹಾಗಾಗಿ ಆಪ್ಷನ್ ನಂಬರ್ 2 ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 19. The strength and weakness of students learning can be best identified by using. ಅಂದರೆ ವಿದ್ಯಾರ್ಥಿಗಳ ಕಲಿಕೆಯ ಬಲಗಳನ್ನು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ನೈದಾನಿಕ ಪರೀಕ್ಷೆಗಳು ಮೀನ್ಸ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನೋದೇನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ
ನೈದಾನಿಕ ಪರೀಕ್ಷೆಗಳು ಎನ್ನುವುದು ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳು ಮತ್ತು ಬಲಗಳನ್ನು ವಿವರವಾಗಿ ಪತ್ತೆ ಹಚ್ಚಲು ಬಳಸುವ ಒಂದು ವಿಶೇಷ ಪರೀಕ್ಷೆಯಾಗಿದೆ. ಹಾಗಾದ್ರೆ ಸಾಧನ ಪರೀಕ್ಷೆ ಅಂದ್ರೆ ವಿದ್ಯಾರ್ಥಿಯು ಪಠ್ಯಕ್ರಮದ ಉದ್ದೇಶಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಿದ್ದಾನೆ ಎಂಬುದನ್ನು ಅಳೆಯುತ್ತದೆ. ಮುನ್ನರಿವು ಪರೀಕ್ಷೆಗಳು ಏನ್ ಮಾಡ್ತವೆ ಅಂದ್ರೆ ವಿದ್ಯಾರ್ಥಿಯ ಕಲಿಕಾ ಸಾಧ್ಯತೆಯನ್ನು ಮುಂದಿನ ಹಂತದಲ್ಲಿ ಅಳೆಯುವ ಒಂದು ಪರೀಕ್ಷೆಯಾಗಿದೆ. ಮೌಲ್ಯಾಂಕನ ಸೂಚಿ ಅಂದ್ರೆ ಮೌಲ್ಯಮಾಪನದಲ್ಲಿ ಬಳಸುವ ಒಂದು ಸಾಧನವಾಗಿದೆ. ಹಾಗಾಗಿ ನೈದಾನಿಕ ಪರೀಕ್ಷೆಗಳು ಏನಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 20. ವಿಚ್ ಸೆಟ್ ಆಫ್ ದ ಫಾಲೋಯಿಂಗ್ ಆರ್ ಸಮ್ ಟೈಪ್ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸಿ ಅಂದರೆ ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಾನಗಳಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ತಾರ್ಕಿಕ, ಗಣಿತೀಯ, ಭಾಷಾಶಾಸ್ತ್ರ, ಲಾಜಿಕಲ್, ಮ್ಯಾಥಮೆಟಿಕಲ್, ಲಿಂಗ್ವಿಸ್ಟಿಕ್ ಅನ್ನೋದೇನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 21. An achievement test is a tool designed to measure in a specified areas of ಅಂದರೆ ಆಟಗಳ ನಿಯಮಗಳು ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಸಮವಯಸ್ಕರು ಮೀನ್ಸ್ ಪಿಯರ್ ಗ್ರೂಪ್ ಅನ್ನೋದೇನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಮಕ್ಕಳು ಆಟಗಳ ನಿಯಮಗಳನ್ನು ಮತ್ತು ನಡವಳಿಕೆಗಳನ್ನು ತಮ್ಮ ಸಮವಯಸ್ಕರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯುತ್ತಾರೆ. ಸಮವಯಸ್ಕರ ಗುಂಪು ಅಂದರೆ ವಯಸ್ಸು, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಉದ್ಯೋಗ ಅಥವಾ ಶಿಕ್ಷಣದಂತಹ ಒಂದು ಅಥವಾ ಹೆಚ್ಚಿನ ಗುಣಲಕ್ಷಣಗಳನ್ನು ಹಂಚಿಕೊಳ್ಳುವ ವ್ಯಕ್ತಿಗಳ ಒಂದು ಗುಂಪು. ಆದ್ದರಿಂದ ಆಪ್ಷನ್ ನಂಬರ್ 3 ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 22. The specific developmental disorder that affects child's development is ಅಂದರೆ ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಾಸಾತ್ಮಕ ಅಸ್ವಸ್ಥತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅವಧಾನ ಕೊರತೆ, ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ ADHD ಅಂದರೆ ಅಟೆನ್ಷನ್ ಡಿಫೆಕ್ಟಿವ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅನ್ನೋದೇನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ನಂಬರ್ 3. ಏಕೆಂದರೆ ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಾಸಾತ್ಮಕ ಅಸ್ವಸ್ಥತೆ ಅಂದರೆ ಅವಧಾನ ಕೊರತೆ, ಅತಿಶಯ ಒಂದು ಕ್ರಿಯಾಶೀಲತೆ ಅಸ್ವಸ್ಥತೆ. ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನರವೈಜ್ಞಾನಿಕ ಸ್ಥಿತಿಯಾಗಿದ್ದು ಏಕಾಗ್ರತೆ ಕೊರತೆ, ಅಜಾಗರೂಕತೆ, ಹಠಾತ್ ಪ್ರವೃತ್ತಿ ಮತ್ತು ಚಟುವಟಿಕೆಗಳಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ಬೌದ್ಧಿಕ ಅಸ್ವಸ್ಥತೆ ಅಂದ್ರೆ ಒಂದು ಮಂದವಾದ ಬುದ್ಧಿತನ. ನೆಕ್ಸ್ಟ್ ಸೆರಿಬ್ರಲ್ ಪಾಲ್ಸಿ ಅಂದ್ರ ಇದು ಮೆದುಳಿನ ಬೆಳವಣಿಗೆಯಿಂದ ಉಂಟಾಗುವ ಚಲನ, ಸ್ನಾಯು ಟೋನ್ ಅಥವಾ ಭಂಗಿಗೆ ಸಂಬಂಧಿಸಿದ ಒಂದು ಸಮಸ್ಯೆ. ಹಾಗಾದ್ರೆ ಶ್ರವಣ ಸಂಸ್ಕರಣ ಅಸ್ವಸ್ಥತೆ ಅಂದ್ರೆ ಒಂದು ಮೆದುಳು ಧ್ವನಿಯಲ್ಲಿ ಹೇಗೆ ಪ್ರಕ್ರಿಯೆಗೊಳ್ಳುತ್ತದೆ ಎಂಬುದರ ಮೇಲೆ ಪರಿಣಾಮ ಬೀರುವ ಒಂದು ಸ್ಥಿತಿ. ಹಾಗಾಗಿ ಆಪ್ಷನ್ ನಂಬರ್ 3 ಏನಾಗುತ್ತೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 23. When two or more items are associated in time or place, the recall of one item will facilitate the recall of the other. This is the law of ಅಂದರೆ ಕಾಲಾವಧಿಯ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡರೆ ಒಂದು ಅಂಶದ ಸ್ಮರಿಸುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಸಮೀಪಸ್ಥಿತಿಯ ಒಂದು ನಿಯಮ ಅಂದ್ರೆ ಕಂಟಿಗ್ವಿಟಿ ಅನ್ನೋದು ಏನಾಗುತ್ತೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಸಮೀಪಸ್ಥತೆ ನಿಯಮವು ಲಾ ಆಫ್ ಪ್ರಾಕ್ಸಿಮಿಟಿ ಗೆಸ್ಟಲ್ಟ್ ಮನೋವಿಜ್ಞಾನದ ಒಂದು ಪ್ರಮುಖ ಸಿದ್ಧಾಂತದಲ್ಲಿ ಒಂದಾಗಿದೆ. ಈ ನಿಯಮದ ಪ್ರಕಾರ ವಸ್ತುಗಳು ಅಥವಾ ಘಟನೆಗಳು ಕಾಲಾವಧಿಯಲ್ಲಿ ಅಥವಾ ಸ್ಥಳದಲ್ಲಿ ಹತ್ತಿರವಾಗಿದ್ದರೆ ಅವುಗಳನ್ನು ಒಟ್ಟಿಗೆ ಗುಂಪುಗೂಡಿಸುವ ಒಂದು ಪ್ರವೃತ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಹೊಂದಿರುತ್ತೇವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹತ್ತಿರವಿರುವ ಅಂಶಗಳನ್ನು ಒಟ್ಟಿಗೆ ಜೋಡಿಸುವ ಅಥವಾ ಗುಂಪು ಮಾಡುವ ಪ್ರವೃತ್ತಿ ನಮ್ಮಲ್ಲಿರುತ್ತದೆ. ಉದಾಹರಣೆ, ಒಂದು ಸಾಲಿನ ಅಕ್ಷರಗಳು ಹತ್ತಿರ ಇದ್ದರೆ ಅವುಗಳನ್ನು ಒಂದು ಪದವೆಂದು ಗ್ರಹಿಸುತ್ತೇವೆ. ಅದೇ ಅಕ್ಷರಗಳು ದೂರವಿದ್ದರೆ ಅವುಗಳನ್ನು ಬೇರೆ ಎಂದು ನಾವು ಗ್ರಹಿಸುತ್ತೇವೆ. ಚಿತ್ರಗಳಲ್ಲಿ ಹತ್ತಿರವಿರುವ ಗೆರೆಗಳು ಅಥವಾ ಚುಕ್ಕೆಗಳನ್ನು ಕೂಡಿಸಿ ಒಂದು ಆಕಾರವೆಂದು ನಾವು ಪರಿಗಣಿಸುತ್ತೇವೆ.
ಮತ್ತು ಸಂಗೀತದಲ್ಲಿ ಹತ್ತಿರದಲ್ಲಿ ಕೇಳಿಸುವ ಸ್ವರಗಳನ್ನು ಒಟ್ಟಿಗೆ ಒಂದು ನಾದವೆಂದು ನಾವು ಗ್ರಹಿಸುತ್ತೇವೆ. ಹಾಗಾಗಿ ಆಪ್ಷನ್ ನಂಬರ್ 2 ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 24. An individual's is intelligence in proportion to his ability to carry on. ಅಂದರೆ ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸುವ ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಅಮೂರ್ತ ಆಲೋಚನೆ ಮೀನ್ಸ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಅಮೂರ್ತ ಆಲೋಚನೆ ಅಂದರೆ ಕಣ್ಣಿಗೆ ಕಾಣದ ಅಥವಾ ಸ್ಪರ್ಶಿಸಲಾಗದ ವಿಷಯಗಳ ಬಗ್ಗೆ ಯೋಚಿಸುವ ಒಂದು ಸಾಮರ್ಥ್ಯ. ಅಂದರೆ ಒಬ್ಬ ವ್ಯಕ್ತಿಯು ಸಾಕ್ಷಾತ್ ಕಾಣದ ವಿಚಾರಗಳು, ಸಂಕೀರ್ಣತೆಯುಳ್ಳ ಕಲ್ಪನೆಗಳು ಅಥವಾ ತತ್ವಗಳು, ಸಂಕೇತ ರೂಪಕಗಳ ಮೂಲಕ ಆಲೋಚನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಅದನ್ನು ಮೂರ್ತ ಆಲೋಚನೆ ಅಂತ ಕರಿತೇವೆ. ಇದು ಸನ್ನಿವೇಶಗಳನ್ನು ಗ್ರಹಿಸುವ, ತರ್ಕಿಸುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಒಂದು ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಪಾತೀಯವಾಗಿರುತ್ತದೆ. ಹಾಗಾದ್ರೆ ಮೂರ್ತ ಕಾರಣೀಕರಿಸುವಿಕೆ ಅಂದರೆ ದೈನಂದಿನ ವಸ್ತುಗಳ ಜೊತೆಗಿನ ತಾರ್ಕಿಕ ಕ್ರಿಯೆ. ಮೂರ್ತ ಆಲೋಚನೆ ಅಂದರೆ ದೈನಂದಿನ ವಸ್ತುಗಳ ಮೇಲಿನ ಒಂದು ಆಲೋಚನೆ. ಪಾರ್ಶ್ವ ಆಲೋಚನೆ ಅಂದ್ರೆ ಸಮಸ್ಯೆಗೆ ಸೃಜನಾತ್ಮಕವಾಗಿ ಪರಿಹಾರವನ್ನು ಕಂಡುಹಿಡಿಯುವ ಒಂದು ವಿಧಾನ. ಹಾಗಾಗಿ ಆಪ್ಷನ್ ನಂಬರ್ 4 ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. Question number 25. The process of modification of behavior of particular person who comes in contact with other is known as. ಅಂದರೆ ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆಯನ್ನು ಹೀಗೆನ್ನುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸಾಮಾಜೀಕರಣ ಸೋಷಿಯಲೈಸೇಷನ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಸಾಮಾಜೀಕರಣ ಎಂದರೆ ಸಮಾಜದಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ಕಲಿಯುವ ಒಂದು ಪ್ರಕ್ರಿಯೆ. ಇದು ವ್ಯಕ್ತಿಯ ಒಂದು ಸಮಾಜದ ನಿಯಮಗಳನ್ನು, ಮೌಲ್ಯಗಳನ್ನು ಮತ್ತು ನಡವಳಿಕೆಗಳನ್ನು ಕಲಿಯಲು ಮತ್ತು ಅಳವಡಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ. ಈ ಪ್ರಕ್ರಿಯೆಯಲ್ಲಿ ವ್ಯಕ್ತಿಯು ಸಮಾಜದಲ್ಲಿ ಒಂದು ಭಾಗವಾಗಿರುತ್ತಾನೆ. ಹಾಗಾದ್ರೆ ಇಲ್ಲಿ ಕಲಿಕೆ ಅಂದ್ರೆ ಏನು? ಕಲಿಕೆ ಎಂದರೆ ಇದು ಅನುಭವದಿಂದ ವರ್ತನೆಯಲ್ಲಿ ಉಂಟಾಗುವ ಯಾವುದೇ ಒಂದು ಬದಲಾವಣೆ ಆಗಿರಬಹುದು. ಪರಿಸರ ಅನುಕ್ರಿಯೆ ಅಂದ್ರೆ ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುವಿನ ಪರಸ್ಪರ ಸಂಬಂಧ ಅಥವಾ ಒಂದು ಕ್ರಿಯೆ. ಪರಿವರ್ತನೆ ಅಂದ್ರೆ ಬದಲಾವಣೆ ಅಥವಾ ರೂಪಾಂತರ. ಹಾಗಾಗಿ ಸಾಮಾಜೀಕರಣ ಅನ್ನುವುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. The study of conducted by Eva School of American Educational Psychologists revealed that the factors playing the device role in modeling the patterns of one's life is or ಅಂದರೆ ಇವಾ ಸ್ಕೂಲ್ ಆಫ್ ಅಮೆರಿಕನ್ ಎಜುಕೇಶನ್ ಸೈಕಾಲಜಿಸ್ಟ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶಗಳೆಂದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಪರಿಸರ ಮೀನ್ಸ್ ಎನ್ವಿರಾನ್ಮೆಂಟ್ ಅನ್ನೋದೇನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದ್ರೆ ಇವಾಸ್ ಸಮಸ್ಯೆಗೆ ಎಜುಕೇಶನಲ್ ಸೈಕಾಲಜಿಸ್ಟ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ಪರಿಸರದ ಪಾತ್ರ ಹೆಚ್ಚಾಗಿರುತ್ತದೆ. ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಭೌತಿಕ, ಬೌದ್ಧಿಕ ಮತ್ತು ಸಾಮಾಜಿಕ ಪರಿಸರವು ಪ್ರಭಾವವನ್ನು ಬೀರುತ್ತದೆ. ಆನುವಂಶಿಕತೆ ವ್ಯಕ್ತಿತ್ವದ ಮೇಲೆ ಕಡಿಮೆ ಪರಿಣಾಮ ಬೀರುತ್ತದೆ. ಪರಿಸರ, ಕುಟುಂಬ, ಶಾಲೆ, ಸ್ನೇಹಿತರು, ಕಲಿಕಾ ಅವಕಾಶ, ಸಂಸ್ಕೃತಿ ಇವೆಲ್ಲವೂ ಏನಾಗುತ್ತೆ ಅಂದ್ರೆ ಪರಿಸರದ ಮೇಲೆ ಬರ್ತದೆ. ಹಾಗಾಗಿ ಪರಿಸರ ಅನ್ನೋದು ಏನಾಗುತ್ತೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 27. ಕ್ಯಾಥರಿಸ್ ಆಫ್ ಪೆಂಟ್ ಆಫ್ ಎಮೋಷನ್ಸ್ ಈಸ್ ನೆಸೆಸರಿ ಫಾರ್ ಅಂದರೆ ಅದುಮಿಟ್ಟ ಭಾವನೆಗಳನ್ನು ಹೊರಹಾಕುವುದು ಅವಶ್ಯಕವಾಗಿರುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಆಸಕ್ತಿಯನ್ನು ಕೆರಳಿಸುವುದು ಮೀನ್ಸ್ ಅರೌಸಿಂಗ್ ಇಂಟ್ರೆಸ್ಟ್ ಅನ್ನೋದು ಇಲ್ಲೇ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಅದುಮಿಟ್ಟ ಭಾವನೆಗಳನ್ನು ಹೊರಹಾಕದಿದ್ದರೆ ಅದು ವ್ಯಕ್ತಿಯ ಮಾನಸಿಕ, ಭಾವನಾತ್ಮಕ ಮತ್ತು ಶಾರೀರಿಕ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮವನ್ನು ಬೀರುತ್ತದೆ. ಅದುಮಿಟ್ಟ ಭಾವನೆಗಳನ್ನು ಹೊರಹಾಕುವುದು ವ್ಯಕ್ತಿಯ ಒಂದು ಸ್ವ ಇಚ್ಛಾ ಅಗತ್ಯತೆ ಆಗಿದೆ. ಹಾಗಾಗಿ ಒಂದು ಆಪ್ಷನ್ ನಂಬರ್ 1 ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ.
Question number 28. The form of temporary guidance in which the model is presented but the gradually withdrawn as the student becomes more independent in their action is known as. ಅಂದರೆ ಮಾದರಿಯನ್ನು ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಯಲ್ಲಿ ಹೆಚ್ಚು ಸ್ವತಂತ್ರರಾಗಿರುತ್ತಾ ಹೋದಂತೆ ಕ್ರಮೇಣವಾಗಿ ಹಿಂಪಡೆದುಕೊಳ್ಳುವ ಒಂದು ತಾತ್ಕಾಲಿಕ ಮಾರ್ಗದರ್ಶನ ರೂಪವನ್ನು ಹೀಗೆಂದು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಚೌಕಟ್ಟು ಸ್ಕ್ಯಾಫೋಲ್ಡಿಂಗ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಚೌಕಟ್ಟು ಎಂಬ ಶೈಕ್ಷಣಿಕ ಪರಿಕಲ್ಪನೆಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಕಲಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಸಹಾಯವನ್ನು ಒದಗಿಸುವುದು ಮತ್ತು ಅವರು ಸ್ವತಂತ್ರವಾಗಿ ಕಲಿಯುವ ಸಮರ್ಥರಾದಂತೆ ಸಹಾಯವನ್ನು ಕ್ರಮೇಣವಾಗಿ ಕಡಿಮೆ ಮಾಡುವುದು ಇದರ ಒಂದು ಉದ್ದೇಶವಾಗಿದೆ. ಒಂದಿಷ್ಟು ಪ್ರಮುಖ ಅಂಶಗಳು ಬರ್ತವೆ. ಇದು ಕಲಿಕೆಯ ಒಂದು ತಾತ್ಕಾಲಿಕ ಸಹಾಯವನ್ನು ಒದಗಿಸುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ವತಂತ್ರತೆಯನ್ನು ಕಲಿಯಲು ಸಹಾಯ ಮಾಡುತ್ತದೆ. ಇದು ರಷ್ಯಾ ಮನೋವಿಜ್ಞಾನಿ ಲೈವ್ ವ್ಯಾಗೊಟ್ಸ್ಕಿ ಅಭಿವೃದ್ಧಿಪಡಿಸಿದ್ದಾರೆ. ಇದು ಸಂರಚನಾವಾದದ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ. ಹಾಗಾಗಿ ಸ್ಕ್ಯಾಫೋಲ್ಡಿಂಗ್ ಚೌಕಟ್ಟು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 29. One of the principles of stimulating creative thinking according to ಟೋರನ್ಸ್ ಈಸ್. ಅಂದರೆ ಟೋರನ್ಸ್ ರವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವುದು. ಅಂದರೆ ಟ್ರೀಟಿಂಗ್ ಇಮ್ಯಾಜಿನೇಷನ್ ಅನ್ಯೂಸುವಲ್ ಐಡಿಯಾಸ್ ವಿತ್ ರೆಸ್ಪೆಕ್ಟ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದ್ರೆ ಟೋರನ್ಸ್ ರವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಊಹಾತ್ಮಕ ಅಸಾಧಾರಣ ಆಲೋಚನೆಯನ್ನು ಗೌರವಿಸುವುದು ಒಂದು ಮುಖ್ಯವಾದ ತತ್ವವಾಗಿದೆ. ಸೃಜನಶೀಲ ಚಿಂತನೆಯು ಹೊಸ ಒಂದು ವಿಭಿನ್ನ ಮತ್ತು ಸಮಸ್ಯೆಗೆ ಹೊಂದಿಕೆಯಾಗುವ ಒಂದು ಪರಿಣಾಮಗಳನ್ನು ಕಂಡುಹಿಡಿಯಲು ಶಿಕ್ಷಕರು ಸಹಾಯ ಮಾಡುವ ಒಂದು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಆಪ್ಷನ್ ನಂಬರ್ 1 ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. Question number 13. According to Jerome Bruner, the learning process in children follows 3 stages in this sequential order. ಅಂದರೆ ಜೆರೋಮ್ ಬ್ರೂನರ್ ಅವರ ಪ್ರಕಾರ ಮಕ್ಕಳಲ್ಲಿ ಕಲಿಕಾ ಪ್ರಕ್ರಿಯೆಯು ಕ್ರಮಾನುಗತವಾಗಿ ಈ 3 ಹಂತಗಳಲ್ಲಿ ಅನುಸರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಚಟುವಟಿಕೆ ಆಧಾರಿತ ಬಿಂಬ ಸಾಂಕೇತಿಕ ಅನಾಕ್ಟಿವ್ ಐಕಾನಿಕ್ ಸಿಂಬಾಲಿಕ್ ಅನ್ನೋದೇನಾಗುತ್ತೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಬ್ರೂನರ್ ಅವರ ಜ್ಞಾನಾರ್ಜನೆಯ ವಿಧಾನಗಳ ಸಿದ್ಧಾಂತದಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನು ವಿವರಿಸಿದ್ದಾರೆ. ಈ ಸಿದ್ಧಾಂತವು ಜ್ಞಾನಾರ್ಜನೆಯ 3 ಹಂತಗಳಲ್ಲಿ ಒಳಗೊಂಡಿದೆ. ಯಾವಂದ್ರೆ ಅವು ಚಟುವಟಿಕೆ, ಬಿಂಬ ಮತ್ತು ಸಾಂಕೇತಿಕ. ಹಾಗಾದ್ರೆ ಬ್ರೂನರ್ ಅವರು ಜ್ಞಾನಾರ್ಜನೆಯ ವಿಧಾನಗಳು ಎಂಬ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಚಟುವಟಿಕೆ ಆಧಾರಿತ ಹಂತದಲ್ಲಿ ಭೌತಿಕ ಚಲನೆ ಮತ್ತು ಕ್ರಿಯೆಯ ಮೂಲಕ ಕಲಿಯುತ್ತಾರೆ. ಬಿಂಬ ಹಂತದಲ್ಲಿ ಚಿತ್ರ ಮತ್ತು ದೃಶ್ಯಗಳನ್ನು ಬಳಸಿ ಒಂದು ಜಗತ್ತನ್ನು ಅರ್ಥೈಸಿಕೊಳ್ಳಲಾಗುತ್ತದೆ. ಸಾಂಕೇತಿಕ ಹಂತದಲ್ಲಿ ಭಾಷೆ ಮತ್ತು ಒಂದು ಸಂಕೇತಗಳನ್ನು ಬಳಸಿ ಮೂರ್ತ ವಿಚಾರಗಳನ್ನು ಗ್ರಹಿಸಲಾಗುತ್ತದೆ. ಹಾಗಾಗಿ ಚಟುವಟಿಕೆ, ಬಿಂಬ ಮತ್ತು ಸಾಂಕೇತಿಕ ಅನ್ನೋದಿಲ್ಲಿ ಸರಿಯಾದ ಒಂದು ಆರ್ಡರ್ ಆಗುತ್ತೆ. So we are completed 2020 part 1 and part 2 child development and pedagogy. The other PYQs are discussed in upcoming classes. Thank you for watching. Please like, share and subscribe our channel.